ರಾಮ ಮಂದಿರ ಸೋರ್ತಾ ಇದೆ. ಈ ಸೋರೋದನ್ನ ಹೇಗೆ ನಿಲ್ಲಿಸಬೇಕು, ಯಾರು ನಿಲ್ಲಿಸಬೇಕು? ಹಾಗಾದ್ರೆ NET ಪ್ರಶ್ನಾ ಪತ್ರಿಕೆ ಸೋರಿಕೆ ಬಗ್ಗೆ ಕೂಡ ಮಾತನಾಡಬೇಕಾಗುತ್ತೆ. ಯಾರು ಮಾತನಾಡ್ತಾರೆ? ಹುಬ್ಬಳ್ಳಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಈ ರೀತಿ ಪ್ರಶ್ನೆ ಮಾಡಿದ್ದಾರೆ. ಆಡಳಿತದಲ್ಲಿರುವಂತಹ ಪಕ್ಷದ ಬಗ್ಗೆ ಮಾತನಾಡುವುದೇ ಬಿಜೆಪಿ ಕೆಲಸ. ಸದ್ಯಕ್ಕೆ ಆಡಳಿತದಲ್ಲಿರುವಂತದ್ದು ಕಾಂಗ್ರೆಸ್ನ ವಿರುದ್ಧವಾಗಿ ಮಾತನಾಡ್ತಾರೆ. ಆದ್ರೆ ಕಳೆದ 1 ವರ್ಷದಿಂದ ಆರೋಪ ಬಿಟ್ಟು ಬೇರೆ ಏನು ಮಾಡ್ತಾ ಇಲ್ಲ. ಅಭಿವೃದ್ಧಿ ಕಾರ್ಯಗಳಂತೂ ಇಲ್ವೇ ಇಲ್ಲ. ಬಿಜೆಪಿ ನಾಯಕರ ವಿರುದ್ಧ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ದಾರೆ. ರಾಮ ಮಂದಿರ ಸೋರ್ತಾ ಇದೆ. 5 ತಿಂಗಳು 7 ದಿನ ಆಯ್ತಷ್ಟೇ ರಾಮ ಮಂದಿರ ಉದ್ಘಾಟನೆ ಆಗಿ. ಅದ್ರ ಬಗ್ಗೆ ಯಾರು ಕ್ರಮ ತೆಗೆದುಕೊಳ್ತಾರೆ? ಸೋರ್ತಾ ಇರುವಂತದನ್ನ ಯಾರು ನಿಲ್ಲಿಸ್ತಾರೆ? ಹಾಗಾದ್ರೆ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಮಾತನಾಡುತ್ತೆ ಹೊರತು ಬಿಜೆಪಿ ಮಾಡಿರುವಂತಹ ಕೆಲಸ ಕಾರ್ಯಗಳಲ್ಲಿ ಆಗಿರುವಂತಹ ಲೋಪದೋಷಗಳ ಬಗ್ಗೆ ಯಾರು ಮಾತನಾಡ್ತಾರೆ? ಹಾಗಾದ್ರೆ 5 ತಿಂಗಳು ಜನವರಿ 22ಕ್ಕೆ ಉದ್ಘಾಟನೆ ಆಗಿತ್ತು. ಈ ಜೂನ್ 22ಕ್ಕೆ 5 ತಿಂಗಳಾಯಿತು. ಅದಾದ್ಮೇಲೆ 7 ದಿನ ಆಗಿದೆ. ಅಷ್ಟಕ್ಕೇನೆ ಒಂದು ಚಿಕ್ಕ ಮಳೆಗೆನೆ ಈ ರೀತಿ ಸೋರ್ತಾ ಇದೆ ರಾಮ ಮಂದಿರದ ಚಾವಣಿ. ಹಾಗಾದ್ರೆ ಈ ಸೋರೋದನ್ನ ಯಾರು ನಿಲ್ಲಿಸ್ತಾರೆ? ಮಾಡುವಂತಹ ಕಾಮಗಾರಿಗಳೇ ಸ್ಪಷ್ಟವಾಗಿ ಸರಿಯಾಗಿ ಆಗ್ತಾ ಇಲ್ಲ. ಎಲ್ಲದರಲ್ಲೂ ಕೂಡ ಕಳಪೆ. ಒಂದ್ ಕಡೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸ್ಮರಣಾರ್ಥವಾಗಿ, ಅವರ ಗೌರವಾರ್ಥವಾಗಿ ಮಾಡಿದಿರಂಥ ಸೇತುವೆ, ಅದು ಕೂಡ ಕಾಮಗಾರಿ ಕಳಪೆ ಆಗಿದೆ. ಇತ್ತ ರಾಮ ಮಂದಿರ ಕೂಡ ಹೀಗೆ ಆಗ್ತಾ ಇದೆ. ಹಾಗಾಗಿ ಈಗ ಕಾಂಗ್ರೆಸ್ನ ನಾಯಕರು, ಸಚಿವರು ಸೇರಿದಂತೆ ಬಿಜೆಪಿ, ನಾವು ಕಾಂಗ್ರೆಸ್ ಏನು ಮಾಡಿದ್ರು ಕೂಡ ಆರೋಪ ಮಾಡ್ತಾರೆ, ವಿರುದ್ಧವಾಗಿ ಮಾತನಾಡ್ತಾರೆ. ಆದರೆ ಅವ್ರು ಮಾಡಿರುವಂಥ ಕಾಮಗಾರಿಗಳ ಬಗ್ಗೆ NET ಇರ್ಬೋದು, ನೀಟ್ ಪ್ರಶ್ನೆ ಪತ್ರಿಕೆ ಇರ್ಬೋದು, ಇದೆಲ್ಲದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾರೆ ಹಾಗಾದ್ರೆ ಅಂತ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಆರೋಪ ನೋಡ್ತಾನೆ ಇದೀರಲ್ರಿ. ಈಗ ರಾಮ ಮಂದಿರ ಸೋರ್ತಾ ಇದೆ, ಯಾರು ಹೋಗಿ ನಿಂದ್ರಿಸ್ಬೇಕು? ಈಗ ರಾಮ ಮಂದಿರ ಸೋರ್ತಾ ಇದೆಯಲ್ಲ, ಈಗ ಹೋಗಿ ಯಾರು ನಿಂದ್ರಿಸ್ಬೇಕು? NET ಪೇಪರ್ ಲೀಕ್ ಆಯ್ತಲ್ಲ, ಅದ್ರ ಬಗ್ಗೆ ಏನು ಮಾತನಾಡೋದು ಬೇಡ. ಈಗ ನೋಡಿ, BJP ಇವ್ರದ್ದು ಒಂದೇ ಒಂದು ಯಾವ್ದು ರೂಲಿಂಗ್ ಸರ್ಕಾರ ಇರುತ್ತೆ ಅದ್ರ ವಿರುದ್ಧ ಮಾತನಾಡ್ತಾ ಇರ್ತಕ್ಕಂಥದ್ದು ಇವ್ರ ಕೆಲಸ. ಬಂದು 1 ವರ್ಷ ಆಗಿದೆ. ನಾವು ಡೇ 1ಲಿಂದ ಇವ್ರು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗಿದೆ. ಕೇಂದ್ರ ಸರ್ಕಾರದ ಯಾವುದು 10 ವರ್ಷದಲ್ಲಿ ಯಾವುದು ಲೋಪದೋಷನೇ ಇಲ್ಲ ಅವ್ರ ಪ್ರಕಾರ. ಲಾಸ್ಟ್ 10 ಇಯರ್ಸ್ಲಿಂದ ಪ್ರೈಸ್ ಏಕ್ ಇರಲಿ, ಎಂಪ್ಲಾಯ್ಮೆಂಟ್ ಇರಲಿ, GDP ಇರಲಿ, ಇವು ಯಾವ ಅವ್ರಿಗೆ ಇಶ್ಯೂನೇ ಇರಲ್ಲ. ಯಾವುದೇ ಒಂದು ರಾಜ್ಯ ಸರ್ಕಾರ ಎಲ್ಲೇ BJP ಬಿಟ್ಟು ಮೈನಸ್ ಯಾವುದೇ ಪಾರ್ಟಿ ಇದ್ದರೆ ಅದ್ರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು. ಕಳೆದ 1 ವರ್ಷದಿಂದ ನಮ್ಮ ಮೇಲೆ ಆರೋಪ ಮಾಡೋದು ಬಿಟ್ಟರೆ ಬೇರೆ ಏನು ಮಾಡಿದ್ದಾರೆ? ವಾಟ್ ಇಸ್ ದಟ್ ದೇ ಹ್ಯಾವ್ ಡನ್? ವಾಟ್ ಇಸ್ ದಟ್ BJP ಹ್ಯಾಸ್ ಡನ್ ಟು ದಿ ಸ್ಟೇಟ್? ಏನಿಲ್ಲ ತಾನೆ. ಸೊ ಇದನ್ನೇನು ಹೊಸದಲ್ಲ. ಅದೇನು ಇದನ್ನು ಹೇಳಿ ನಮಗೂ ಸುಸ್ತಾಗಿದೆ, ಅವರು ಹೇಳಿ ಅವ್ರು ಸುಸ್ತಾಗ್ತಾಯಿಲ್ಲ ಅಷ್ಟೇ. BJP ಆರೋಪ ನೋಡ್ತಾನೆ ಇದ್ದೀರಲ್ರಿ. ಈಗ ರಾಮ ಮಂದಿರ ಸೋರ್ತಾ ಇದೆ, ಯಾರು ಹೋಗಿ ನಿಂದ್ರಿಸ್ಬೇಕು? ಈಗ ರಾಮ ಮಂದಿರ ಸೋರ್ತಾ ಇದೆಯಲ್ಲ, ಈಗ ಹೋಗಿ ಯಾರು ನಿಂದ್ರಿಸ್ಬೇಕು? NET ಪೇಪರ್ ಲೀಕ್ ಆಯ್ತಲ್ಲ, ಅದ್ರ ಬಗ್ಗೆ ಏನು ಮಾತನಾಡ